ರಾಷ್ಟ್ರಪತಿಗಳ ಅಂಗಳಕ್ಕೂ ತಲುಪಿದ ಪ್ರಾಸಿಕ್ಯೂಷನ್. ರಾಜ್ಯಪಾಲರ ವಿರುದ್ಧವೇ ರಾಷ್ಟ್ರಪತಿಗಳಿಗೆ ದೂರು ನೀಡಲಾಗಿದೆ. ರಾಜ್ಯಪಾಲರ ವಿರುದ್ಧ ರಮೇಶ್ ಬಾಬು ಕಂಪ್ಲೇಂಟ್ ನೀಡಿದ್ದು, ರಮೇಶ್ ಬಾಬು ಕೆಪಿಸಿಸಿ ಮಾಧ್ಯಮ ವಿಭಾಗದ ಅಧ್ಯಕ್ಷರಾಗಿದ್ದಾರೆ. ರಾಷ್ಟ್ರಪತಿಗಳ ಪತ್ರದಿಂದ ಗೊಂದಲದಲ್ಲಿ ಗವರ್ನರ್ ಇದ್ದಿದ್ದು, ಕಾಂಗ್ರೆಸ್ ದೂರಿಗೆ ಪ್ರೆಸಿಡೆಂಟ್ ರಿಂದಲೂ ರಿಯಾಕ್ಷನ್ ಬಂದಿದೆ. ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ರಾಷ್ಟ್ರಪತಿಗಳು ಪತ್ರ ಬರೆದಿದ್ದು, ಶಾಲಿನಿ ರಜನೀಶ್ಗೆ ರಾಷ್ಟ್ರಪತಿಗಳು ಕಾರ್ಯಾಲಯದಿಂದ ಪತ್ರ ಬರೆದಿದ್ದಾರೆ. ರಮೇಶ್ ಬಾಬು ಅವರ ದೂರಿನ ಸಂಬಂಧ ಕ್ರಮ ಕೈಗೊಳ್ಳಿ ಅಂತ ರಾಷ್ಟ್ರಪತಿ ಕಾರ್ಯಾಲಯದಿಂದ ಮೇಲ್ ಬಂದಿದೆ. ರಾಷ್ಟ್ರಪತಿಗಳ ಕಾರ್ಯದರ್ಶಿ ರಾಜೇಶ್ ವರ್ಮಾರಿಂದ ಪತ್ರ ಬರೆಯಲಾಗಿದ್ದು, ರಮೇಶ್ ಬಾಬು ನೀಡಿದ ದೂರಿನ ಬಗ್ಗೆ ಸೂಕ್ತ ಗಮನ ಹರಿಸಿದ್ದಾರೆ. ಈ ವಿಚಾರದ ಬಗ್ಗೆ ದೂರುದಾರರಿಗೆ ನೇರವಾಗಿ ಮಾಹಿತಿ ನೀಡಿದ್ದು, ದೂರುದಾರರಿಗೆ ಮಾಹಿತಿ ನೀಡಲು ರಾಷ್ಟ್ರಪತಿಗಳಿಂದ ಸೂಚನೆ ಬಂದಿದೆ. ರಾಷ್ಟ್ರಪತಿಗಳ ಈ ಹೇಳಿಕೆಯು ರಾಜ್ಯಪಾಲರ ಕಚೇರಿಗೆ ಟೆನ್ಷನ್ ಶುರು ಮಾಡಿದೆ. ಸಿಎಸ್ ರಾಜ್ಯಪಾಲರ ವಿರುದ್ಧ ಕ್ರಮ ಕೈಗೊಳ್ಳಲು ಆಗುತ್ತಾ? ರಾಷ್ಟ್ರಪತಿಗಳ ಪತ್ರದ ಅರ್ಥವಾದರೂ ಏನು ಎಂಬ ಬಗ್ಗೆ ಚರ್ಚೆಯಾಗಿದ್ದು, ರಾಷ್ಟ್ರಪತಿಗಳ ಪತ್ರದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಇನ್ನು ಇತ್ತ ಮುಖ್ಯಮಂತ್ರಿಗಳಿಗೂ ಈ ಬಗ್ಗೆ ಸಿಎಸ್ ರಿಂದ ಮಾಹಿತಿ ನೀಡಿದ್ದು, ಕಾನೂನು ಸಲಹೆ ಪಡೆದು ಮುಂದುವರಿಯಲಿರುವ ಸಿಎಸ್ ಎಜಿ ಸಲಹೆ ಪಡೆದು ಮುಂದಿನ ನಡೆ ಬಗ್ಗೆ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ ವಿಚಾರ ರಾಷ್ಟ್ರಪತಿಗಳ ಅಂಗಳಕ್ಕೂ ತಲುಪಿದೆ. ರಾಜ್ಯಪಾಲರ ವಿರುದ್ಧವೇ ರಾಷ್ಟ್ರಪತಿಗಳಿಗೆ ದೂರು ನೀಡಲಾಗಿದ್ದು, ರಾಜ್ಯಪಾಲರ ವಿರುದ್ಧ ರಮೇಶ್ ಬಾಬು ಕಂಪ್ಲೇಂಟ್ ನೀಡಿದ್ದಾರೆ. ರಮೇಶ್ ಬಾಬು ಕೆಪಿಸಿಸಿ ಮಾಧ್ಯಮ ವಿಭಾಗದ ಅಧ್ಯಕ್ಷರಾಗಿದ್ದು, ರಾಷ್ಟ್ರಪತಿಗಳ ಪತ್ರದಿಂದ ಗೊಂದಲದಲ್ಲಿದ್ದಾರೆ ಗವರ್ನರ್. ಕಾಂಗ್ರೆಸ್ ದೂರಿಗೆ ಪ್ರೆಸಿಡೆಂಟ್ ರಿಂದಲೂ ರಿಯಾಕ್ಷನ್ ಬಂದಿದೆ. ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ರಾಷ್ಟ್ರಪತಿಗಳು ಪತ್ರ ಬರೆದಿದ್ದು, ಶಾಲಿನಿ ರಜನೀಶ್ಗೆ ರಾಷ್ಟ್ರಪತಿಗಳ ಕಾರ್ಯಾಲಯದಿಂದ ಪತ್ರ ಬಂದಿದೆ. ರಮೇಶ್ ಬಾಬು ಅವರ ದೂರಿನ ಸಂಬಂಧ ಕ್ರಮ ಕೈಗೊಳ್ಳಲಿ ಎಂದಿದ್ದಾರೆ. ಕ್ರಮ ಕೈಗೊಳ್ಳಿ ಅಂತ ರಾಷ್ಟ್ರಪತಿ ಕಾರ್ಯಾಲಯದಿಂದ ಮೇಲ್ ಬಂದಿದೆ. ರಾಷ್ಟ್ರಪತಿಗಳ ಕಾರ್ಯದರ್ಶಿ ರಾಜೇಶ್ ವರ್ಮಾರಿಂದ ಪತ್ರ ಬಂದಿದ್ದು, ರಮೇಶ್ ಬಾಬು ನೀಡಿದ ದೂರಿನ ಬಗ್ಗೆ ಸೂಕ್ತ ಗಮನ ಹರಿಸಿ ಎಂದಿದ್ದಾರೆ. ಈ ವಿಚಾರದ ಬಗ್ಗೆ ದೂರುದಾರರಿಗೆ ನೇರವಾಗಿ ಮಾಹಿತಿ ನೀಡಿದ್ದಾರೆ. ದೂರುದಾರರಿಗೆ ಮಾಹಿತಿ ನೀಡಲು ರಾಷ್ಟ್ರಪತಿಗಳಿಂದ ಸೂಚನೆ ಬಂದಿದೆ. ರಾಷ್ಟ್ರಪತಿಗಳ ಈ ಹೇಳಿಕೆಯೇ ರಾಜ್ಯಪಾಲರ ಕಚೇರಿಗೆ ಫುಲ್ ಟೆನ್ಷನ್ ಶುರುವಾಗಿದೆ. ಸಿಎಸ್ ರಾಜ್ಯಪಾಲರ ವಿರುದ್ಧ ಕ್ರಮ ಕೈಗೊಳ್ಳಲು ಆಗುತ್ತಾ? ರಾಷ್ಟ್ರಪತಿಗಳ ಪತ್ರದ ಅರ್ಥವಾದರೂ ಏನು ಎಂಬ ಬಗ್ಗೆ ಚರ್ಚೆ ಹುಟ್ಟುಹಾಕಿದೆ. ರಾಷ್ಟ್ರಪತಿಗಳ ಪತ್ರದ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಗವರ್ನರ್ ಕಚೇರಿ. ಇನ್ನು ಇತ್ತ ಮುಖ್ಯಮಂತ್ರಿಗಳಿಗೂ ಈ ಬಗ್ಗೆ ಸಿಎಸ್ ರಿಂದ ಮಾಹಿತಿ ಬಂದಿದೆ. ಕಾನೂನು ಸಲಹೆ ಪಡೆದು ಮುಂದುವರಿಯಲಿರುವ ಸಿಎಸ್ ಎಜಿ ಸಲಹೆ ಪಡೆದು ಮುಂದಿನ ನಡೆ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು.